ಸ್ನೇಹಿತರೆ, 2024 ಮುಗಿತಾ ಇದೆ. 2025 ಬರ್ತಾ ಇದೆ. ಬರುತ್ತಿರುವ 2025 ಕೇವಲ ಕ್ಯಾಲೆಂಡರ್ ಬದಲಾವಣೆ ಅಥವಾ ಟೈಮ್ ಬದಲಾವಣೆ ಅಷ್ಟೇ ಆಗಬಾರ್ದು. ನಮ್ಮ ಜೀವನದಲ್ಲಿ ಹೊಸತನಗಳು, ಹೊಸ ಉತ್ಸಾಹ, ಹೊಸ ಹುಮ್ಮಸ್ಸು ಬರಬೇಕು. ಅವುಗಳು ಬರುವುದರ ಮೂಲಕ ಒಂದಷ್ಟು ಯೋಜಿಸಬೇಕು, ಮತ್ತಷ್ಟು ಯೋಚಿಸಬೇಕು, ಮತ್ತೆ ಒಂದಷ್ಟು ಸಾಧಿಸಿ ತೋರಿಸಬೇಕು. ಒಂದು ವರ್ಷ ಅನ್ನುವುದು ನಮ್ಮ ಜೀವನದಲ್ಲಿ ಎಲ್ಲಿಗೋ ಕರೆದುಕೊಂಡು ಹೋಗಿಬಿಡಬಹುದು. ಹಾಗಾಗಿ ಹೊಸ ವರ್ಷವನ್ನು ಕೇವಲ ಆಚರಣೆ ಮಾಡಬಾರದು. ನಮ್ಮ ಪ್ರತಿ ದಿನ ಬದುಕಿನ ಕ್ಷಣಗಳು ಪರಿಗಣನೆಯಾಗಬೇಕು. ಅದಕ್ಕೋಸ್ಕರ ಹೊಸ ವರ್ಷಕ್ಕೆ ಹೋಗೋದಕ್ಕಿಂತ ಮುಂಚೆ ಯಾವ ರೀತಿಯಾದಂತಹ ಯೋಜನೆಗಳನ್ನು ರೂಪಿಸಬೇಕು ಎಂದು ಹೇಳುತ್ತೇನೆ ಮತ್ತು ನನ್ನಿಂದ ಸಾಧ್ಯವಾದಷ್ಟು ನಿಮ್ಮನ್ನು ಬದಲಾಯಿಸುತ್ತೇನೆ. ಇಂಗ್ಲೀಷ್ನಲ್ಲಿ ಒಂದು ಉತ್ತಮವಾದಂತಹ ಗಾದೆ ಮಾತು ಇದೆ, ವೆಲ್ ಬಿಗಿನ್ ಈಸ್ ಆಫ್ ಡನ್. ಅಂದರೆ ಆರಂಭ ಉತ್ತಮವಾಗಿದ್ದರೆ ಅರ್ಧ ಕಾರ್ಯ ಮುಗಿದಂತೆ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಈಗ ನಮ್ಮ ಎದುರಿಗೆ ಇರುವುದು 2025ರ 365 ದಿನಗಳು. ಆದ್ದರಿಂದ ಆ 365 ದಿನಗಳನ್ನು ಎಷ್ಟು ಅಮೋಘವಾಗಿ ಬಳಸಿಕೊಳ್ಳುತ್ತೇವೆ ಎಂದು ಮೊದಲ ಒಂದು ದಿನ, ಒಂದು ವಾರ, ಒಂದು ತಿಂಗಳಲ್ಲಿ ನಿರ್ಧಾರವಾಗುತ್ತದೆ. ಆದ್ದರಿಂದ ನಾವು ಆ ಒಂದು ದಿನ, ಒಂದು ವಾರ, ಒಂದು ತಿಂಗಳನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳೋಣ. 2025ರಲ್ಲಿ ನಾವು ಏನು ಸಾಧಿಸಬೇಕೆಂದುಕೊಂಡಿದ್ದೇವೆಯೋ ಅದನ್ನು ಸಂಪೂರ್ಣವಾಗಿ ಸಾಧಿಸುತ್ತೇವೆ. ಆದರೆ ಅದನ್ನು ಸಾಧಿಸುವುದಕ್ಕೆ ಅತ್ಯುತ್ತಮ ಆರಂಭ ಮುಖ್ಯವಾಗುತ್ತದೆ. ಇದಕ್ಕೆ ಹೋಗುವುದಕ್ಕಿಂತ ಮುಂಚೆ ಒಂದು ವಿಚಾರವನ್ನು ಹೇಳಲು ಇಷ್ಟಪಡುತ್ತೇನೆ. ಇತ್ತೀಚೆಗೆ ನಾನು ದೀಪಾವಳಿ ಹಬ್ಬವನ್ನು ಆಚರಿಸಲು ನನ್ನ ಮನೆಗೆ ಹೋಗಿದ್ದೆ. ಅಲ್ಲಿ ನನ್ನ ಕಕ್ಕಿಯ ಮಕ್ಕಳು ಕೂಡ ಬಂದಿದ್ದರು. ಒಂದು ಮಗುವಿಗೆ 1 ವರ್ಷ, ಇನ್ನೊಂದು ಮಗುವಿಗೆ 3 ವರ್ಷ. ಹಾಗೆ ಸ್ವಲ್ಪ ಹೊಲಕ್ಕೆ ಹೋಗಬೇಕಾದರೆ ಮರೆತು ಫೋನನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದೆ. ಹೋಗಿ ಬರುವುದರೊಳಗಡೆ ಆ 3 ವರ್ಷದ ಮಗು ನನ್ನ ಫೋನನ್ನು ಬಿಸಾಡಿದ್ದರಿಂದ ಅದರ ಮೇಲೆ ಡಿಸ್ಪ್ಲೇ ಹೋಗಿತ್ತು. ನನಗೆ ಬಹಳ ಕೋಪ ಬಂದು ಆ ಹುಡುಗನ ಮುಖಕ್ಕೆ ಬಡಿದು ಬಿಟ್ಟೆ. ಆದರೆ ನನಗೆ ಅದಾದ 2 ಗಂಟೆಗಳ ನಂತರ ನನಗೆ ಏನೋ ಸ್ವಲ್ಪ ಕೊರಗು ಪ್ರಾರಂಭವಾಯಿತು. ನಾನು ಏನು ಮಾಡಿದೆ, ಆ ಫೋನನ್ನು ಪ್ರೀತಿಸ್ತಾ ಇದ್ದೀನಿ, ಆದರೆ ಆ ಮಗುವನ್ನು ಉಪಯೋಗಿಸ್ತಾ ಇದ್ದೇನೆ. ಹಾಗಾಗಬಾರ್ದು ಗೆಳೆಯರೇ. ಆ ಮಗುವನ್ನು ನಾನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ, ಕಾಳಜಿ ಮಾಡುತ್ತಿದ್ದರೆ ಆ ರೀತಿ ವರ್ತನೆ ಮಾಡುತ್ತಿರಲಿಲ್ಲ. ಆದ್ದರಿಂದ ನಾವು ನಮ್ಮ ತಂದೆ ತಾಯಿಗಳನ್ನು, ಅಣ್ಣ ತಮ್ಮಂದಿರನ್ನು, ಅಕ್ಕ ತಂಗಿಯರನ್ನು ಯಾವಾಗಲೂ ಪ್ರೀತಿಸುತ್ತಿರಬೇಕು, ವಸ್ತುಗಳನ್ನಲ್ಲ. ಆದ್ದರಿಂದ ಮನುಷ್ಯರನ್ನು ಪ್ರೀತಿಸಿ, ವಸ್ತುಗಳನ್ನು ಉಪಯೋಗಿಸಿ. ಲವ್ ಪೀಪಲ್ ಆ್ಯಂಡ್ ಯೂಸ್ ಥಿಂಗ್ಸ್. ನಾವೆಲ್ಲೋ ಹೊರಗಡೆ ಹೋಗಿರ್ತೇವೆ, ಕಾರ್ ಸ್ವಲ್ಪ ಟಚ್ ಆದರೆ ಸಾಕು, ಆ ಕಾರ್ ಏನಾಯಿತು ಅಂತಂದು ನಾವು ಗಮನ ಕೊಡ್ತೀವಿ ಹೊರತು ಕಾರನ್ನು ಟಚ್ ಮಾಡಿದಂಥ ವ್ಯಕ್ತಿಗೆ ನಾವು ಪ್ರಾಮುಖ್ಯತೆ ಕೊಡುವುದಿಲ್ಲ. ಸ್ನೇಹಿತರೆ, ಮತ್ತೊಂದು ವಿಚಾರ, ಒಂದು ಪುಸ್ತಕ ಇದೆ, ಫೆರಾರಿ ಮಾರಿದ ಫಕೀರ ಅಂತ. ಆ ಪುಸ್ತಕದಿಂದ ಆಯ್ದುಕೊಂಡ ಸಾಲುಗಳಿವು. ಮೂಢರು, ಜ್ಞಾನಿಗಳು ಒಂದೇ ವಿಷಯವನ್ನು ಮಾಡುತ್ತಾರೆ, ಆದರೆ ಅದರಲ್ಲಿ ಸಮಯದ ಅಂತರವಿರುತ್ತದೆ. ಜ್ಞಾನಿಗಳಾದವರು ತಕ್ಷಣಕ್ಕೆ ಮಾಡುತ್ತಾರೆ, ಮೂಢರು ಅದನ್ನು ತಡವಾಗಿ ಮಾಡುತ್ತಾರೆ. ಇದರ ಅರ್ಥ ಇಷ್ಟೇ, ನಾವು ಯಾವತ್ತು ಕನಸನ್ನು ಕಾಣುತ್ತೀವೋ ಅಥವಾ ಜೀವನದಲ್ಲಿ ಗುರಿಯನ್ನು ಇಟ್ಟುಕೊಳ್ಳುತ್ತೀವೋ ಅವತ್ತಿನಿಂದಲೇ ಆ ಕನಸುಗಳನ್ನು ಈಡೇರಬೇಕಾದ್ರೆ ಏನು ಮಾಡಬೇಕು, ಆ ಗುರಿಗಳನ್ನು ತಲುಪಬೇಕಾದ್ರೆ ಏನು ಮಾಡಬೇಕಂತಂದು ನಿರ್ಧರಿಸಿ ಅವತ್ತಿನಿಂದಲೇ ಪ್ರಾರಂಭ ಮಾಡಬೇಕು. ಪುಸ್ತಕದ ಬಗ್ಗೆ ಹೇಳ್ತಾ ಹೋಗ್ತೀನಿ ನಿಮಗೆ. ಆ ಪುಸ್ತಕದ ಹೆಸರು ಸೈಕೋ ಸೈಬರ್ನೆಟಿಕ್ಸ್ ಎಂಬ ಪುಸ್ತಕ. ಆ ಪುಸ್ತಕದಲ್ಲಿ ಒಂದು ವಿಚಾರವಿದೆ, ನಾವು ಯಾವ ರೀತಿಯಾದಂಥ ಕನಸುಗಳನ್ನು ಇಟ್ಟುಕೊಳ್ಳುತ್ತೇವೆಯೋ ಆ ಕನಸುಗಳನ್ನು ಇಟ್ಟುಕೊಂಡಾಗ ದೇಹದ ಪ್ರತಿಯೊಂದು ಕಣನೂ ಕೂಡ ಆ ಕನಸಿನೆಡೆಗೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತದೆ. ಉದಾಹರಣೆಗೆ, ಒಬ್ಬ ಯುವಕ PSI ಆಗ್ಬೇಕಂತ ನಿರ್ಧಾರ ಮಾಡಿ ದಿನಾಲು ಬೆಳಿಗ್ಗೆ ಎದ್ದು 5 ಗಂಟೆಗೆ ಎದ್ದು ರನ್ನಿಂಗ್ ಮಾಡಿ ಸ್ಟಡಿ ಮಾಡಿದರೆ ಅವನಿಗೆ ಸೈಕೋ ಸೈಬರ್ನೆಟಿಕ್ಸ್ ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ. ಅವನು PSI ಆಗ್ಬೇಕಂತ ಕನಸು ಕಂಡಿದ್ದಾನೆ, ಆದರೆ ಬೆಳಿಗ್ಗೆ 5 ಗಂಟೆಗೆ ಹೇಳಲ್ಲ, 8 ಗಂಟೆಗೆ ಅಥವಾ 9 ಗಂಟೆಗೆ ಹೇಳ್ತಾ ಇದ್ದಾನೆ ಅಂತಂದರೆ ಅವನಿಗೆ ಸೈಕೋ ಸೈಬರ್ನೆಟಿಕ್ಸ್ ಆ್ಯಕ್ಟಿವ್ ಆಗಿಲ್ಲ ಅಂತ ಅರ್ಥ. ಇದು ಯಾವುದೇ ಒಂದು ರೀತಿಯಾದಂಥ ಕನಸನ್ನು ಕಂಡ ಮೇಲೆ ದೇಹದ ಪ್ರತಿ ಕಣಗಳು ಕೂಡ ಆ ಗುರಿಯ ಕಡೆಗೆ ಗಮನ ಕೊಟ್ಟಿರಬೇಕು. ಹಾಗೆ ಮಾಡಬೇಕು ಅಂದರೆ ನಿಮ್ಮ ಗುರಿ ನಿಶ್ಚಿತವಾಗಿರಬೇಕು. ಆ ಗುರಿಗನುಗುಣವಾಗಿ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತಾ ಹೋಗಬೇಕು. ಮತ್ತೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. PUCಯಲ್ಲಿ 90% ಮಾಡಬೇಕೆಂಬಂದ ಹುಡುಗ ಬೆಳಿಗ್ಗೆ ಎದ್ದು ಓದಲಿಕ್ಕೆ ರೆಡಿ ಆಗಿಲ್ಲ ಅಂತಂದರೆ ಅವನು 90% ಮಾಡೋದಕ್ಕೆ ಆಗೋದಿಲ್ಲ, ಅವನು 50% ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಮೊದಲು ಯೋಚನೆ ಮಾಡಿ, ನಂತರ ನಿಶ್ಚಿತ ಗುರಿಗಳನ್ನು ಇಟ್ಟುಕೊಳ್ಳಿ. ಆ ನಿಶ್ಚಿತ ಗುರಿಯನ್ನು ಇಷ್ಟೇ ಸಮಯದಲ್ಲಿ ಮಾಡುತ್ತೀನಿ ಎಂದು ನಿರ್ಧಾರ ಮಾಡಿ.
ಅಥವಾ ಇಷ್ಟು ವರ್ಷದೊಳಗಡೆ ಮಾಡುತ್ತೇನೆ ಅಂತ ನಿರ್ಧಾರ ಮಾಡಿ. ಟೈಮ್ ಬೌಂಡ್ ಹಾಕೊಂಡಾಗ ಏನಾಗುತ್ತಾ, ಏನೇನು ಮಾಡಬೇಕು, ಯಾವ ರೀತಿಯಾದಂತಹ ಯೋಜನೆಗಳನ್ನು ರೂಪಿಸಬೇಕಂತಂದು ನಮಗೆ ತಿಳಿತಾ ಹೋಗ್ತದೆ. ಜೊತೆಗೆ ಯಾವಾಗಲೂ ಕೂಡ ವರ್ತಮಾನದಲ್ಲಿ ಜೀವಿಸಿ, ಭವಿಷ್ಯದಲ್ಲಿ ಗುರಿಗಳನ್ನು ಇಟ್ಟುಕೊಂಡು ಆ ಗುರಿಗಳನ್ನು ಮುಟ್ಟಬೇಕಾದರೆ ವರ್ತಮಾನದಲ್ಲಿ ಏನು ಮಾಡಬೇಕು ಎಂಬುದನ್ನು ಅರಿತು ಆ ಭವಿಷ್ಯದ ಗುರಿಗಳ ಕಡೆ ಗಮನ ಕೊಡ್ತಾ ಹೋಗಿ. ಯಾವಾಗಲೂ ಫೋಕಸ್ ಆಗಿರಿ. ಫೋಕಸ್ ಮೀನ್ಸ್ ಫಾಲೋ ಒನ್ ಗೋಲ್ ಕಂಟಿನ್ಯೂಯಸ್ಲಿ ಅಂಟಿಲ್ ಸಕ್ಸಸ್. ಯಾವಾಗಲೂ ಒಂದೇ ಗುರಿಯ ಕಡೆ ಗಮನ ಇರಬೇಕು. ಇವತ್ತು ವಿ ಎ ಓದಿದ್ನ್ಯಾ, ವಿ ಎ ಆಗಲಿಲ್ಲ, ಪಿ ಡಿ ಓದಿದ್ನ್ಯಾ, ಪಿ ಡಿ ಆಗಲಿಲ್ಲ ಅಂತಂದರೆ ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಬ್ರೂಸ್ಲಿ ಅವರು ಒಂದು ಮಾತು ಹೇಳ್ತಾ ಹೋಗ್ತಾರೆ, ನಾನು 1000 ಕಿಕ್ಗಳನ್ನು ಕಲಿತಂಥ ವ್ಯಕ್ತಿಗೆ ಎದುರುವುದಿಲ್ಲ, ಒಂದೇ ಕಿಕ್ಕನ್ನು 1000 ಬಾರಿ ಪ್ರಾಕ್ಟೀಸ್ ಮಾಡಿದವನಿಗೆ ಎದುರುತ್ತೇನೆ ಅಂತಂದು. ಈಗ ಪ್ರಾಚೀನ ಮೆದುಳು ವರ್ಸಸ್ ಮಾಸ್ಟರ್ ಬ್ರೇನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾವೆಲ್ಲೋ ಒಬ್ಬರು ಕುಂತಾಗ ಸಂಜೆ ಹೊತ್ತಲ್ಲಿ ಜ್ಞಾನೋದಯ ಆಗಿಬಿಡುತ್ತೆ ನಮಗೆ. ನಾನು ಹಾಗಿರಬೇಕು, ಹೀಗಿರಬೇಕು, ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕು, ನನಗೋಸ್ಕರ ತಂದೆ ತಾಯಿಗಳು ಕಷ್ಟಪಡ್ತಾ ಇದ್ದಾರೆ, ನಾನು ಶಾಲಾ ಕಾಲೇಜುಗಳಲ್ಲಿ ಎಷ್ಟು ಬುದ್ಧಿವಂತನಾಗಿದ್ದೆ, ಈಗ ಸ್ವಲ್ಪ ಬಹಳ ಕೆಟ್ಟಿದ್ದೇನೆ, ಎಷ್ಟು ಕಷ್ಟವಾದರೂ ಪರವಾಗಿಲ್ಲ, ನಾಳೆಯಿಂದ ಬೇಗ ಏಳಲೇಬೇಕು, ಎದ್ದು ಓದಲೇಬೇಕು ಅಂತಂದು ನಿರ್ಧಾರ ಮಾಡಿ ರಾತ್ರಿ ಮಲಗ್ತೀರ, ಅಲಾರಾಮ್ ಇಟ್ಟು ಮಲಗ್ತೀರ. ಬೆಳಿಗ್ಗೆ 5:30 6 ಗಂಟೆಗೆ ಎಚ್ಚರ ಆಗ್ತದೆ. ಎಚ್ಚರವಾದ ತಕ್ಷಣ ನಮಗೆ ಅನಿಸ್ತೈತಿ, ಇಷ್ಟು ಚಳಿಯಲ್ಲಿ ಯಾರು ಓದ್ತಾರೆ? ಓದಿದವರೆಲ್ಲ ಉದ್ಧಾರ ಆಗಿದ್ದಾರೆ. ಪಕ್ಕದ ಮನೆಯವರು ಅನ್ಎಂಪ್ಲಾಯ್. ನನ್ನ ಗೆಳೆಯ PhD ಮುಗಿಸಿದ್ದಾನೆ, ಪ್ರೈವೇಟಲ್ಲಿ ಹೋಗ್ತಾ ಇದ್ದಾನೆ 15,000 ರೂಪಾಯಿಗೆ. ನಮ್ಮ ಫ್ರೆಂಡ್ MSc B.Ed ಮುಗಿಸಿದ್ದಾನೆ, ಅವನು ಕೂಡ ಪ್ರೈವೇಟಲ್ಲಿ 10-15 ಸಾವಿರ ರೂಪಾಯಿ ಹೋಗ್ತಾ ಇದ್ದಾನೆ. ನಾನು ಅಟ್ಲೀಸ್ಟ್ ಈಗ ಡಿಗ್ರಿ ಮುಗಿಸಿದವನು, ನನಗೇನು ಕೆಲಸ ಸಿಗುತ್ತದೆ? ಸಾಧ್ಯವಿಲ್ಲ. ಹಿಂಗೆ ಅನಿಸಿದ ಕೂಡಲೇ ಮತ್ತೆ 1 ಗಂಟೆ ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿರ್ತೀವಿ. ಮಲಗಿ ಎದ್ದೇಳೋದ್ರೊಳಗಡೆ 9 ಗಂಟೆ ಆಗಿರ್ತದೆ. ಇದು ಪ್ರಾಚೀನ ಮೆದುಳು. ಅದೇ ನಿಮ್ಮ ಮಾಸ್ಟರಿ ಬ್ರೇನ್ ಆಗಿದ್ದರೆ ಬೆಳಿಗ್ಗೆ 5:30 ಅಲಾರಾಮ್ ಇಟ್ಟ ತಕ್ಷಣ, ಅಲಾರಾಮ್ ಹೊಡೆದ ತಕ್ಷಣ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಒಬ್ಬ ಯುವಕ 3 ರೌಂಡ್ ಓಡಿ 4ನೇ ರೌಂಡಿಗೆ ರೆಡಿ ಆಗ್ತಿರ್ತಾನೆ, ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು ಅನ್ನೋ ಮಟ್ಟಕ್ಕೆ ತಿಳಿದು ಓಡೋದನ್ನು ಬಿಟ್ಬಿಡ್ತಾನೆ. ಇದೇನಾಗುತ್ತಾ? ಪ್ರಾಚೀನ ಮೆದುಳು ಆಗುತ್ತದೆ. ಅದೇ ನಿಮ್ಮ ಮಾಸ್ಟರಿ ಬ್ರೇನ್ ಆಗಿತ್ತಪ್ಪ ಅಂತಂದರೆ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, 4 ರೌಂಡ್ ಓಡಿ ಬಂದು ರೆಸ್ಟ್ ಮಾಡ್ತಿರ್ತೀರಿ. ಈ ರೀತಿಯಾದಂಥ ಗುಣಗಳಿರುವ 2 ಮೆದುಳು ಕೂಡ ನಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಇರ್ತವೆ. ಮತ್ತು ನೀವು 2 ಮೆದುಳು ಅಂತಂದು ಎಲ್ಲಿ 2 ಮೆದುಳು ಅಂತ ನನ್ನ ಕೇಳಬೇಡ್ರಿ. ನಮ್ಮ ಒಂದೇ ಮೆದುಳಲ್ಲಿ ಈ ರೀತಿಯಾದಂಥ ಆಲೋಚಿಸುವ ರೀತಿ 2 ರೀತಿ ಇದೆ ಅಷ್ಟೇ. ಆದ್ದರಿಂದ ನಿಮ್ಮ ಮೆದುಳು ಯಾವ ಮೆದುಳು ಆಗಬೇಕು? ಜೋರಾಗಿ ಹೇಳಿ ಒಂದು ಸಾರಿ, ನಂದು ಮಾಸ್ಟರಿ ಬ್ರೇನ್ ಅಂತ ಹೇಳಿದರೆ ಅನ್ನಿಸ್ತದೆ ನನಗೆ. ಸೇಫ್ಟಿ ಝೋನಿಂದ ಹೊರಗಡೆ ಬನ್ನಿ, ರಿಸ್ಕ್ ತೆಗೆದುಕೊಳ್ಳಿ. ಆಗ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸುತ್ತೀರಿ, ಸಾಧಕರಾಗುತ್ತೀರಿ. 4 ಜನ ನಿಮ್ಮನ್ನು ಐಡೆಂಟಿಫೈ ಮಾಡ್ತಾರೆ, ಗುರುತಿಸುತ್ತಾರೆ ನಿಮ್ಮನ್ನು. ನಿಮ್ಮದೇ ಆದಂತಹ ಆದರ್ಶ ಮೌಲ್ಯಗಳನ್ನು ಉಳಿಸಿ ಹೋಗಿ. ಇಲ್ಲಿ ಮೊದಲನೇ ದಿನಕ್ಕೆ ನಾನು ಯಾಕೆ ಮಾತನಾಡುತ್ತಿದ್ದೀನಿ ಅಂತಂದರೆ, 100ರಲ್ಲಿ 60ಕ್ಕಿಂತ ಹೆಚ್ಚು ಜನ ಬೆಳಿಗ್ಗೆ 8ರಿಂದ 9 ಗಂಟೆಗೆ ಹೇಳುತ್ತಿದ್ದಾರೆ. ಇಷ್ಟು ದಿನ 8ರಿಂದ 9 ಗಂಟೆಗೆ ಹೇಳುತ್ತಿದ್ದ ನಾವು ಸಡನ್ಲಿ 5 ಅಥವಾ 6 ಗಂಟೆಗೆ ಹೇಳಬೇಕು ಅಂತಂದರೆ ಅದು ಅಸಾಧ್ಯವಾದ ಎನ್ನುತ್ತೀರ ನೀವು. ಅದಕ್ಕೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎನ್ನುವುದಕ್ಕೆ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ಏಕೆಂದರೆ ಇಂಪಾಸಿಬಲ್ ಎಂಬ ವರ್ಡ್ ಒಳಗಡೆ ತಾನೇ ಹೇಳ್ತದೆ ಅದು ಐ ಆಮ್ ಪಾಸಿಬಲ್ ಅಂತಂದು. ಅದಕ್ಕೆ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ, ನಾವು ಡಿಸೈಡ್ ಮಾಡಿದರೆ. ಮೊದಲನೇ ದಿನಕ್ಕೆ ನಾನು ಯಾಕೆ ಮಾತನಾಡುತ್ತಿದ್ದೀನಿ ಅಂತಂದರೆ, 100ರಲ್ಲಿ 60ಕ್ಕಿಂತ ಹೆಚ್ಚು ಜನ ಬೆಳಿಗ್ಗೆ 8ರಿಂದ 9 ಗಂಟೆಗೆ ಹೇಳುತ್ತಿದ್ದಾರೆ. ಇಷ್ಟು ದಿನಗಳ ಕಾಲ 8ರಿಂದ 9 ಗಂಟೆಗೆ ಎದ್ದಂಥವರು ಸಡನ್ಲಿ 5 ಅಥವಾ 6 ಗಂಟೆಗೆ ಹೇಳಬೇಕಂತಂದರೆ ಅಸಾಧ್ಯವಾದ ಮಾತು ಎನ್ನುತ್ತೀರ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಹೋಗ್ತೀನಿ ನೋಡಿ. 10ರಿಂದ 20 ಸಾವಿರ kg ತೂಕದ ರಾಕೆಟ್ಗಳು ಇರುತ್ತವೆ. ಆ ರಾಕೆಟ್ಗಳು ಭೂಮಿಗೆ ವಿರುದ್ಧವಾಗಿ ಮೇಲೆ ಹೋಗುತ್ತದೆ. ಇದನ್ನು ವಿಜ್ಞಾನದಲ್ಲಿ ಎಸ್ಕೇಪ್ ವೆಲಾಸಿಟಿ ಎನ್ನುತ್ತವೆ. ಇಲ್ಲಿ ಒಂದು ಶಕ್ತಿ ರಿಲೀಸ್ ಆಗುತ್ತದೆ. ಎಷ್ಟು ಶಕ್ತಿಯಪ್ಪ ಅಂತಂದರೆ, ಒಂದು ರಾಕೆಟ್ ಇಡೀ ಭೂಮಿಯನ್ನು ಸುತ್ತಲು ಎಷ್ಟು ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆಯೋ ಅದಕ್ಕಿಂತ ಹೆಚ್ಚು ಶಕ್ತಿಯನ್ನು ಮೊದಲ 60 ಸೆಕೆಂಡ್ಗಳಲ್ಲಿ ತೆಗೆದುಕೊಳ್ಳುತ್ತದಂತೆ ಗೆಳೆಯರೆ. ಅಂದರೆ ನೀವು ಆರಂಭ ಮಾಡಿದ ಮೊದಲ 1 ವಾರ 1 ತಿಂಗಳು ರಾಕೆಟ್ ಥರ ಲೈಫಲ್ಲಿ ಲಾಂಚ್ ಆಗಬೇಕು. ಆ ಲೈಫಲ್ಲಿ ಲಾಂಚ್ ಆಗುತ್ತೇನೆ ಅಂದ್ಕೊಂಡು ಪ್ರಾರಂಭಿಸಬೇಕು. ಈಗ ನೋಡ್ರಿ, ಸೈಕಲ್ ಓಡಿಸುವವರನ್ನು ರೈಡರ್ ಅಂತ ಕರೀತಾರೆ.
ಅದೇ ರೀತಿ ಕಾರ್ ಓಡಿಸೋರನ್ನ ಏನಂತ ಕರೀತಾರೆ? ಡ್ರೈವರ್ ಅಂತ ಕರೀತಾರೆ. ವಿಮಾನ ಓಡಿಸೋರನ್ನ ಏನಂತ ಕರೀತಾರೆ? ಫ್ಲೈಯಿಂಗ್ ಎನ್ನುತ್ತೇವೆ. ಆದರೆ ರಾಕೆಟ್ ಹಾರಿಸೋದಿದೆಯಲ್ಲ ಅದನ್ನ ಏನಂತ ಕರೀತಾರೆ? ಲಾಂಚಿಂಗ್ ಅಂತ ಕರೀತಾರೆ. ನಿಮ್ಮ ಜೀವನದಲ್ಲೂ ಅಷ್ಟೇ ಲಾಂಚ್ ಆಗ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಅತ್ಯಂತ ಹೆಚ್ಚು ಶಕ್ತಿಯನ್ನು ಹಾಕಿ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಜೀವನದಲ್ಲಿ, ಆಗ ಅದ್ಭುತ ಸ್ಯಾಟಲೈಟ್ ಆಗ್ತೀರಾ, ನಕ್ಷತ್ರಗಳಾಗ್ತೀರಾ, ಇಡೀ ಜಗತ್ತಿಗೆ ಕಾಣುವಂತಹ ಅದ್ಭುತ ವ್ಯಕ್ತಿ ನೀವು ಆಗ್ತೀರಾ. 5 AM ಕ್ಲಬ್ ಎಂಬ ಪುಸ್ತಕ ಇದೆ. ಇದನ್ನು ರಾಬಿನ್ ಶರ್ಮಾ ಅವರು ಬರೆದಿದ್ದಾರೆ. 5 ಗಂಟೆಗೆ ಏಳುವವರು ಮತ್ತು 8 ಗಂಟೆಗೆ ಏಳುವವರ ನಡುವೆ ಇವರು ವ್ಯತ್ಯಾಸವನ್ನು ಹೇಳಿದ್ದಾರೆ. ಪ್ರತಿದಿನ ಒಬ್ಬ ವ್ಯಕ್ತಿ 5 ಗಂಟೆಗೆ ಏಳುವ ಬದಲಾಗಿ 8 ಗಂಟೆಗೆ ಎದ್ದರೆ ಪ್ರತಿದಿನ 3 ಗಂಟೆ ಆದರೆ ಒಂದು ತಿಂಗಳಿಗೆ 90 ಗಂಟೆ, ಅಂದರೆ ಸರಿಸುಮಾರು ಒಂದು ತಿಂಗಳಿಗೆ 4 ದಿನಗಳಾಗುತ್ತವೆ. ಅಂದರೆ ಒಂದು ವರ್ಷಕ್ಕೆ ಏನಾಗ್ತದೆ? 48ರಿಂದ 50 ದಿನಗಳಾಗ್ತವೆ. ಅಂದರೆ ಸರಿಸುಮಾರು ಒಂದು ವರ್ಷದಲ್ಲಿ 2 ತಿಂಗಳುಗಳ ಕಾಲ 8 ಗಂಟೆಗೆ ಏಳುವವನು ವ್ಯರ್ಥ ಮಾಡ್ತಾ ಇದ್ದಾನೆ. ನೀವು ಅನ್ಬೋದು ನಾವು ಲೇಟಾಗಿ ಮಲಗಿ ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀನಿ ಅಂತಂದು. ಆದರೆ ಅತ್ಯಂತ ಪಾಸಿಟಿವ್ ಮತ್ತು ಪ್ರೊಡಕ್ಟಿವ್ ಟೈಮಿಂಗ್ ಅಂತಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ನಾವು ಬೇಗ ಮಲಗಿ ಬೇಗ ಏಳಿ ಎಂಬ ರೂಢಿಯನ್ನು ಮಾಡಿಕೊಳ್ಳೋಣ. 5 ಅಥವಾ 6 ಗಂಟೆ ಒಳಗಡೆ ಎದ್ದು ಯೋಗಾಸನ ಧ್ಯಾನಗಳನ್ನು ಮಾಡ್ತಾ ಹೋಗೋಣ. ದಿನಕ್ಕೆ 7ರಿಂದ 8 ಗಂಟೆಗಳ ಕಾಲ ನಿದ್ದೆ ಆದರೆ ಸಾಕು. ಹಾಗಂತ ಎಲ್ಲರೂ ಬೆಳಗ್ಗೆ 5 ಗಂಟೆಗೆ ಎದ್ದವರೆಲ್ಲರೂ ಸಾಧಕರಾಗುವುದಿಲ್ಲ. ನೀವು ಹೇಳ್ಬೋದು, ಬೆಳಿಗ್ಗೆ 5 ಗಂಟೆಗೆ ಎದ್ದು ಹಾಲು ಮಾರುತ್ತಾ ಇದ್ದಾನೆ 20 ವರ್ಷದಿಂದ, ಅವನು ಕೂಡ ಸಾಧಕನಾಗಿಲ್ವಾ? ಬೆಳಿಗ್ಗೆ 5 ಗಂಟೆಗೆ ಎದ್ದು ನ್ಯೂಸ್ ಪೇಪರ್ ಮಾಡ್ತಾ ಇದ್ದಾರೆ, ಅವರು ಕೂಡ ಸಾಧಕರಾಗಿಲ್ವಾ? ಅದಕ್ಕೆ ಹೇಳೋದು ನಾನು, ನೀವು ಬೆಳಿಗ್ಗೆ ಎದ್ದೇಳೋದ್ರ ಜೊತೆಗೆ ಬೆಳಿಗ್ಗೆ ಏನು ಮಾಡುತ್ತೀರಿ ಎಂಬುದು ಕೂಡ ಮುಖ್ಯವಾಗುತ್ತದೆ. ಜೊತೆಗೆ ಮತ್ತೊಂದು ಪುಸ್ತಕವಿದೆ, ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತ, ನೆಪೋಲಿಯನ್ ಅವರು ಬರೆದಿರುವುದು. ಈ ಪುಸ್ತಕವನ್ನು 1.5 ಕೋಟಿಗಿಂತಲೂ ಹೆಚ್ಚು ಜನ ಓದಿದ್ದಾರೆ. ಅಂದರೆ ಶ್ರೀಮಂತರಾಗುವುದು ಕೇವಲ ಹಣದಿಂದಲ್ಲ, ಬೇರೆ ಯಾವ ರೀತಿಯಿಂದ ಶ್ರೀಮಂತರಾಗಬೇಕು ಎಂಬುದನ್ನು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಈ ಎಲ್ಲ ಪುಸ್ತಕಗಳು ಕನ್ನಡದಲ್ಲಿ ಸಿಗುತ್ತವೆ. ಈ ಮಾತು ಹೇಳೋದನಪ್ಪ ಅಂತಂದರೆ, ಕೇವಲ ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ಮ್ಯಾಥಮೆಟಿಕ್ಸ್, ಪೊಲಿಟಿಕಲ್, ಸೋಷಿಯಲ್ ಓದುವುದರ ಜೊತೆಗೆ ನೀವು ಇಂತಹ ಪುಸ್ತಕಗಳನ್ನು ಓದ್ತಾ ಹೋಗ್ರಿ. ಯಾಕಂದರೆ ಇಂತಹ ಪುಸ್ತಕಗಳನ್ನು ಓದುವುದರಿಂದ ಯಾವ ರೀತಿಯಾದಂತಹ ಜೀವನವನ್ನು ನಡೆಸಬೇಕು, ಹೇಗೆ ದಿನವನ್ನು ಕಳೆಯಬೇಕು, ಯಾರೊಂದಿಗೆ ಹೇಗೆ ವರ್ತಿಸಬೇಕು ಎಂಬುದರ ಅರಿವು ನಮಗಾಗುತ್ತದೆ. ಜ್ಞಾನದ ಜೊತೆಗೆ ವಿನಯ, ವಿವೇಕ ಬೆಳೆಯುತ್ತದೆ. ಮತ್ತಷ್ಟು ಪುಸ್ತಕಗಳನ್ನು ಹೇಳುತ್ತಾ ಹೋದರೆ ಯು ಕ್ಯಾನ್ ವಿನ್ ಎಂಬ ಪುಸ್ತಕವಿದೆ, ಶಿವ್ ಕೇರ್ ಅವರದು. ವಿಜಯಕ್ಕೆ 5 ಮೆಟ್ಟಿಲು ಎಂಬ ಪುಸ್ತಕವಿದೆ, ಎಂಡಮೂರಿ ವೀರೇಂದ್ರನಾಥರವರದು. 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟ್ ಟು ಪೀಪಲ್ ಆ್ಯಂಡ್ ಅನ್ಸ್ಟಾಪ್ಡ್ ಲೆಟರ್. ಯಾವಾಗಲೂ ಒಂದು ವಿಷಯವನ್ನು ಹೇಳುತ್ತಿರುತ್ತೇನೆ, ಟೈಮ್ ಈಸ್ ಈಕ್ವಲ್ ಟು ಮನಿ ಅಂತ. ಯಾಕಪ್ಪ ಅಂತಂದರೆ, ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನ ನೋಡ್ತಾ ಇದ್ದೀರಪ್ಪ ಅಂತಂದರೆ, ರೀತಿ ನೀವು TV ನೋಡ್ತಾ ಇದ್ದರೆ TRP ಅಂತ ಬರುತ್ತೆ, ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತಂದರೆ ಟೈಮ್ ಈಸ್ ಈಕ್ವಲ್ ಟು ಮನಿ ಅಪ್ಪ ಅಂತಂದ್ರೆ ಇದಕ್ಕೆ ಹೇಳ್ತಾರೆ. ಅದಕ್ಕೆ ನಿಮ್ಮ ಟೈಮ್ನ ಯಾವತ್ತೂ ಸಮಯವನ್ನು ವ್ಯರ್ಥ ಮಾಡ್ತಾ ಹೋಗ್ಬೇಡ್ರಿ. ವ್ಯಾಲ್ಯೂಯೇಬಲ್ ಟೈಮ್ನ ವ್ಯಾಲ್ಯೂಯೇಬಲ್ ಪರ್ಸನ್ಸ್ಗೆ ಕೊಡ್ತಾ ಹೋಗಿ. ಮತ್ತು ಅದೇ ರೀತಿ ಈಗ ನೋಡಲಿ OT ಅಂತ ಮಾಡ್ತಾರೆ, ಓವರ್ ಟೈಮು ಅಂದ್ರೆ ಎಷ್ಟು ತಾಸು ಕೆಲಸ ಮಾಡ್ತಿ ಎಷ್ಟು ಸಮಯ ಕೊಡ್ತಾ ಹೋಗ್ತಿ ಅಷ್ಟು ಹಣವನ್ನು ಕೊಡ್ತಾ ಹೋಗ್ತಾರೆ. ಅದಕ್ಕೆ ಇದನ್ನು ನಿಮ್ಮ ಮನವರಿಕೆ ಇರಲಿ ನಿಮಗೆ. ಊರು ಜಾತ್ರೆ ಇದೆ ಅಂತಂದು ಒಂದೊಂದು ವಾರಗಟ್ಟಲೆ ರಜೆ ಹಾಕೋದಲ್ಲ, ಬದಲಾಗಿ ಎಷ್ಟು ದಿನವಿರುತ್ತದೋ ಅಂದರೆ 3 ದಿನ ಇದ್ದರೂ ಕೂಡ ಅದರಲ್ಲಿ 2 ದಿನ ಅಷ್ಟೇ ಹೋಗಿ ಬರಬೇಕು, ಮತ್ತೆ ಓದಲಿಕ್ಕೆ ರೆಡಿಯಾಗಬೇಕು, ಅಥವಾ ನಿಮ್ಮ ಗುರಿಗಳನ್ನು ಮುಟ್ಟುವುದರ ಕಡೆ ಗಮನ ಕೊಡಬೇಕು. ಬಂದು ಗೆಳೆಯನ ಮದುವೆ ಇದೆ ಅಂತಂದು ಒಂದೊಂದು ವಾರ ಹೋಗುವುದಲ್ಲ, ನಿಮ್ಮ ಮದುವೆ ಇದೆ ಅನ್ನೋ ರೀತಿ ಆ್ಯಕ್ಟ್ ಮಾಡೋದಲ್ಲ. ಬದಲಾಗಿ ಗೆಳೆಯನ ಮದುವೆ ಇದ್ದರೆ 1 ದಿನ ಹೋಗಿ ಬರಬೇಕಷ್ಟೆ. ಬಹಳ ಆತ್ಮೀಯರಿದ್ದರೆ ಕೇವಲ 2 ದಿನ ಅಷ್ಟೇ ಮ್ಯಾಕ್ಸಿಮಮ್. ವಿಶೇಷವಾಗಿ ಭಾರತೀಯ ಯುವಕರು ಬಹಳ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ವರ್ಷದಲ್ಲಿ 2ರಿಂದ 3 ತಿಂಗಳು ಮನರಂಜನೆಗೆ ಅಂತಲೇ ಇಟ್ಟಿರುತ್ತಾರೆ. ಹಾಗಂತ ಹೇಳಿ ನಾನು ಮನರಂಜನೆ ಮಾಡಿರಿ ಅಂತ ಹೇಳುತ್ತಿಲ್ಲ. ಒಂದು ಪಿಕ್ಚರ್ಗೆ ಹೋದರೆ 3 ತಾಸು ನೋಡಿ ಬಂದುಬಿಡ್ಬೇಕಷ್ಟೆ. ಮತ್ತೆ ಬಂದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ 1 ದಿನನೇ ವ್ಯರ್ಥ ಮಾಡುವುದಲ್ಲ. ಕ್ರಿಕೆಟ್ ನೋಡುತ್ತಿದ್ದರೆ ಇಡೀ ದಿನವನ್ನೇ ಅದಕ್ಕೆ ಮೀಸಲಿಡುವುದಲ್ಲ. ಬದಲಾಗಿ ಇಂಡಿಯಾದ ಬ್ಯಾಟಿಂಗ್ ಅಷ್ಟೇ ನೋಡಿ. IPL ಇದ್ದರೆ ಪ್ರತಿಯೊಂದು ಮ್ಯಾಚನ್ನು ನೋಡ್ತಾ ಹೋಗೋದಲ್ಲ, ಸಮಯ ವ್ಯರ್ಥ ಮಾಡೋದಲ್ಲ. ನೆಚ್ಚಿನ ತಂಡದ ಪಂದ್ಯಗಳಿರುವಾಗ ಮಾತ್ರ ನೋಡಿ ವೀಕ್ಷಿಸಿ. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲಿಯಿರಿ ಈಗಿನಿಂದಲೇ.